ಗೈಸ್ ನೋಡಿ ಈ ಬ್ಯಾಗ್ ಎಲ್ಲ ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಕ್ಯೂಟ್ ಆಗಿ. ಗೈಸ್ ನೋಡಿ ಇಲ್ಲಿ ಫುಲ್ ಕ್ರೇಜಿ ಬ್ಯಾಗ್ ಇಟ್ಕೊಂಡಿದ್ದಾನೆ ಮುದ್ದು. ಪೀಟುನು ಇದೆ ಗೈಸ್, ಇದು ಕಾಬಟ್ಟೆ ಕ್ಯಾಪ್ಸ್ಗಳಿದೆ ಇಲ್ಲಂತೂ. ಇಲ್ಲಿ ಬಿಸಿಲಿಗೆಲ್ಲ ಇಲ್ಲಿ ಅದಲ್ಲದೆ ಬೀಚ್ ಎಲ್ಲ ಜಾಸ್ತಿ ಇದೆ ಅಲ್ವಾ, ಬೇಜಾರು ಮಾಡ್ಕೊಂಬೇಡಿ, ಜಸ್ಟ್ ನೋಡಿ ಅಷ್ಟೇ. ಇದು ನೋಡಿ ಯಾವ ತರ ಇದೆ ಅಂತ ಅನ್ಬಿಟ್ಟು. ಎಲ್ಲ ತರ ಬ್ಯಾಗ್ಗಳು ಇದೆ. ಹಳೆ ಕಾಲದಲ್ಲಿ ಅಜ್ಜಿಗಳು ಹಿಂಗೆ ಹಾಕೊಂತಾರಲ್ಲ ಹಿಂಗೆ, ಅದಕ್ಕೆ ಚೀಲ ಇಲ್ಲಿ ಕ್ರೇಜಿ ಕ್ರೇಜಿ ಸಖತ್ತಾಗಿದೆ, ಇದು ಸಖತ್ ಕ್ಯೂಟ್ ಆಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ನಂಗೆ ಇಲ್ಲಿರೋ ಏನಿಲ್ಲ ಇದ್ರ ಒಳಗಡೆ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಫೈನಲಿ ನಾವು ದುಬೈಯಿಂದ ಇಂಡಿಯಾಗೆ ಬರ್ತಿದ್ದೀವಿ. ಸೊ ಇನ್ನು 2-3 ದಿನ ಇದೆ, ಅದಕ್ಕೆ ಸ್ವಲ್ಪ ಶಾಪಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀವಿ. ಇಲ್ಲಿ ಶಾಪಿಂಗ್ ಮಾಲ್ಗಳು ಹೇಗಿರುತ್ತೆ, ಮತ್ತೆ ನಾನು ಏನೇನು ಥಿಂಗ್ಸ್ ತಗೋತೀನಿ, ಅದಕ್ಕೆಲ್ಲ ಎಷ್ಟೆಷ್ಟು ಪ್ರೈಸ್ ಇರುತ್ತೆ, ಅದೇ ತಗೊತೀನಿ ಅನ್ನೋದನ್ನೆಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಬನ್ನಿ ನೋಡುವ ಇಲ್ಲಿ ಶಾಪಿಂಗ್ ಮಾಲ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮಗೆ ಫ್ಲೈಟ್ ಸಿಕ್ಕಿದೆ. ದೇವ್ರ ಹತ್ರ ಬೇಡ್ಕೊಳ್ಳಿ ಫ್ಲೈಟು ಕ್ಯಾನ್ಸಲ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು. ಜನ ಅದು ಫ್ಲೈಟ್ ಬುಕ್ ಮಾಡಿದ್ದೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ, ನೋಡಬೇಕು, ದೇವ್ರ ಮೇಲೆ ಬರ ಹಾಕಬೇಕು ನಮ್ದು ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ತುಂಬ ಜನ ಕೇಳಿದ್ರಿ, ನೀವು ದುಬೈಯಲ್ಲಿ ಹೇಗಿದ್ದೀರಾ, ಸೇಫ್ ಆಗಿದ್ದೀರಾ ಹಂಗೆಲ್ಲ ಅಂತ ಹೇಳ್ಬಿಟ್ಟು. ನಾವು ಸೇಫ್ ಆಗಿದ್ದೀವಿ, ಏನೂ ತೊಂದರೆ ಇಲ್ಲ. ಬಟ್ 1 ವೀಕಿಂದ ನಾವು ಟ್ರೈ ಮಾಡ್ತಾ ಇದ್ವಿ ಫ್ಲೈಟ್ ಟಿಕೆಟ್ಗೆ, ನಮಗೆ ಸಿಕ್ಕೇ ಇರಲಿಲ್ಲ. ಫೈನಲಿ ಟಿಕೆಟ್ ಬುಕ್ ಆಗಿದೆ, ನಾವು ಇಂಡಿಯಾಗೆ ಬರ್ತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಲವ್ ಆ್ಯಂಡ್ ಸಪೋರ್ಟ್ಗೆ. ಆ್ಯಕ್ಚುಲಿ ನಮಗೆ 2 ಮಂತ್ಸ್ ಬಿಫೋರೇ ಪ್ಲ್ಯಾನ್ ಇತ್ತು ಇಂಡಿಯಾಗೆ ಬರಬೇಕು ಅಂತ ಹೇಳ್ಬಿಟ್ಟು. ಆವಾಗ ನಮಗೆ ಓಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿತ್ತು. ಹಾಗೆ ನಮ್ಮನೇಲಂತೂ ಬಿಡ್ತಾನೆ ಇರಲಿಲ್ಲ, ತುಂಬ ದಿನದಿಂದ 1.5 ಇಯರ್ ಆಗಿತ್ತು ನಾವು ಇಂಡಿಯಾಕ್ಕೆ ಹೋಗಿ. ಸೊ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು, ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಈ ಸಿಚುವೇಶನಲ್ಲಿ ಹೋಗ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಮನೇಲೂ ಕೂಡ ಫ್ಯಾಮಿಲಿ ಎಲ್ಲೆಲ್ಲ ತುಂಬ ಜನ ಕೇಳ್ತಾ ಇದ್ರು, ಸೊ ಬಂದ್ಬಿಡಿ ಇವಾಗ ಸ್ವಲ್ಪ ದಿನ ಇದ್ದು ರೆಸ್ಟ್ ಮಾಡಿ ಹೋಗಿವ್ರಂತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಕರ ನಾವು ಇವಾಗ ಇಂಡಿಯಾಗೆ ಹೊರಟಿದ್ದೀವಿ. ಇದು ತುಂಬ ಖುಷಿಯಾದ ವಿಷಯ, ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಇಂಡಿಯಾಗೆ ಬರೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಇವಾಗ ಶಾಪಿಂಗ್ ವಿಡಿಯೋ ಕಂಟಿನ್ಯೂ ಮಾಡುವ. ಇವಾಗ ಬಂದ್ವಿ ಮಾಲ್ ಹತ್ರ, ಮಗು ಇಲ್ಲಿ ಇದ್ದಿದ್ದಾರೆ ನೋಡಿ. ಚಿನಿ ಆಯ್ ಮಾಡ್ಬಿಡು ಒಂದು. ಹಲೋ ಹಾಯ್. ಬನ್ನಿ ಒಳಗಡೆ ಹೋಗೋಣ, ಇದೆ ಎಂಟ್ರೆನ್ಸ್. ಇಲ್ಲಿ ಗೈಸ್ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಇರೋದು, ಬನ್ನಿ ಅಲ್ಲಿ ಹೋಗುವ. ಹಾಗೆ ಇದೆ, ಏನಾಗಿಲ್ಲ. ಇಲ್ಲಿ ಇವಾಗ ಮೇಲೆ ಫಸ್ಟ್ ಫ್ಲೋರ್ಗೆ ಹೋಗುವ ಒಳಗಡೆ. ಏನ್ ಚಿನಿ ಬ್ಯಾಗ್ಗಳು ಸುರಿ ಮಳೆ ಇಲ್ಲಲ್ಲ ಗೈಸ್ ನೋಡಿ, ಫುಲ್ ಇಲ್ಲಿಂದ ಅಲ್ಲಿಂದ 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 ಅಲ್ಲಿವರೆಗೂ ಇದೆ ಬ್ಯಾಗ್ಸ್ಗಳು. ಬನ್ನಿ ಇವಾಗ ನೋಡೋಣ ಏನೇನು ತಗೊಳ್ಳೋದು ಅಂತ ಹೇಳ್ಬಿಟ್ಟು ಎಲ್ಲ. ಪ್ಲೀಸ್ ನೋಡಿ ಈ ಬ್ಯಾಗ್ ಎಲ್ಲ ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಕ್ಯೂಟ್ ಆಗಿ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ನೋಡಿ ಇಲ್ಲಿ ತುಂಬ ಆ ಥರದ್ದು ಇದೆ, ಆ ಥರ ಕ್ಯೂಟ್ ಕ್ಯೂಟ್ ಆಗಿರೋ ಅಂಥ ಬ್ಯಾಗ್ಸು ಎಷ್ಟು ಚೆನ್ನಾಗಿದೆ. ಇದು ನೋಡಿ ಚಿಕ್ಕ ಪಾಕೆಟ್ ಥರ. ಓ ಮಿರರು ಇದೆ ಇನ್ಸೈಡ್ ಅನಿಸುತ್ತೆ ಇದ್ರ ಒಳಗಡೆ. ನೋಡಿ ಇದೆಲ್ಲ ನನಗೆ ಇದೆ, ಚೆನ್ನಾಗಿದೆ ಬ್ಯಾಗ್ಸ್ಗಳೆಲ್ಲ, ನೈಸ್. ಇನ್ನು ಅಲ್ಲೆಲ್ಲ ಇದೆ, ಬನ್ನಿ ಗೈಸ್ ನೋಡುವ. ನೋಡಿ ಮುದ್ದು ನೋಡ್ತಿದ್ದಾನೆ ಯಾವುದು ಅಂತ ಹೇಳ್ಬಿಟ್ಟು. ಇಲ್ಲಿ ಬೇರೆ ಬ್ಯಾಕ್ ಗ್ರೌಂಡ್ ಸಾಂಗ್ಸ್ಗಳು ಬೇರೆ ಬರ್ತದೆ ಗೈಸ್, ಏನು ಮಾಡೋದು ನಾನು ವಾಯ್ಸ್ ಕೊಡೋಕ್ಕೆ. ಎಲ್ಲ ಬ್ಯಾಗ್ಗಳು ಸುರಿ ಮಾಡೋದು ಎಷ್ಟೊಂದು ಇದ್ರೆ ಹೆಂಗ್ ಆಯ್ಕೆ ಮಾಡೋದು, ಇದರಲ್ಲಿ ಕನ್ಫ್ಯೂಸ್ ಆಗ್ಬಿಡುತ್ತಲ್ವಾ. ಎಷ್ಟೊಂದು ವೆರೈಟಿ, ತುಂಬಾ ಚೆನ್ನಾಗಿರೋ ವೆರೈಟೀಸ್ಗಳಿದೆ. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿದೆ. ನನ್ನ ಫ್ರೆಂಡ್ಸ್ಗಳಿಗೆ ಮತ್ತು ನನ್ನ ಫ್ಯಾಮಿಲಿಗೆಲ್ಲ ತೊಗೊಂಡೋಗೋಣ ಇವಾಗ. ಬನ್ನಿ ನೋಡೋಣ ಯಾವ್ದ್ಯಾವುದು ಅಂತ ಚೂಸ್ ಮಾಡೋಣ. ಮೊದಲು ಫುಲ್ ಲೈಟ್ಸು ಹಂಗೆ ಮುಖದ ಮೇಲೆ ಬೀಳ್ತಾ ಇದೆ ಇಲ್ಲಿ. ಗೈಸ್ ನೋಡಿ ಈ ಬ್ಯಾಗ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಚೆನ್ನಾಗಿದೆ ಅಲ್ಲ, ಒಂಥರ ಡಿಸೆಂಟಾಗಿದೆ. ಬಟ್ ಕಲರ್ ಏನೋ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ನೋಡ್ಬೋದು ಯಾವ ಥರ ಇದೆ ಅಂತ. ಥರ ದೋಣಿ ಥರ ಇದೆ ಇದು, ಅಂದರೆ ಶೇಪ್ ಆ ಥರ ಇದೆ ಅನ್ಸುತ್ತೆ ಅಷ್ಟೆ. ಅದರಲ್ಲಿ ಇನ್ನೊಂದು ಕಲರ್ ಇದೆ, ಈ ಥರ ಇದೆ ನೋಡ್ಬೋದು. ಈ ಕಲರ್ ಚೆನ್ನಾಗಿದ್ಯಾ, ಆ ಕಲರ್ ಚೆನ್ನಾಗಿದ್ಯಾ ಚಿನಿ, ಚೆನ್ನಾಗಿದೆಯಾ ಕಲರು? ಬೇಡ, ಇದು ಬೇರೆದು ನೋಡುವ. ಇನ್ನೂ ಒಂದು ಕಲರ್ ಇದೆ ಇಲ್ಲಿ, 3 ಕಲರ್ಸ್ ಇದೆ ಈ ಟೈಪಲ್ಲಿ. ಓ ಇದು ಚೆನ್ನಾಗಿದೆ ಅಲ್ಲ ಚಿನಿ? ಎಲ್ಲಾನು ಚೆನ್ನಾಗಿದೆ, ಯಾವುದು ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ವಾವ್ ನೈಸ್,
ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ ಗೈಸ್. ಇದು ಬೇಡ ಬೇಡ ಇದ್ರೊಳಗಡೆನೂ ಒಂದು ಚಿಕ್ಕದೈತೆ ನೋಡು. ಬೇಡ ಬೇಡ, ಅದು ಹಂಗೇನೆ ಸೆಟ್ ಇರುತ್ತೆ ಏ, ಗೈಸ್. ಇಲ್ಲಿ ನೋಡಿ ಇದು ಹೇಗಿದೆ ಅಂತ ಅಂದ್ಬಿಟ್ಟು. ಅಲ್ಲ ಒಂದಕ್ಕೊಂದು ನೋಡ್ತಾ ನೋಡ್ತಾ ಇದು ಹೌದು ಚೆನ್ನಾಗಿದೆ ಚೆನ್ನಾಗಿದೆ, ಅಂತ. ಆ್ಯಕ್ಚುಲಿ ನನಗೆ ಇದು ಇಷ್ಟ ಆಯಿತು. ವಾವ್ ಚೆನ್ನಾಗಿದೆ ಗೈಸ್ ನೋಡಿ, ಫುಲ್ ಡಿಫ್ರೆಂಟ್ ಆಗಿದೆ. ಇದು ತೋರಿಸ್ತೀನಿ ಇದು ಯಾವ ಥರ ಇದೆ ಅಂತ. ಓಪನ್ ಮಾಡುವ ಒಳಗಡೆ. ನೈಸ್. ಓ ಒಂಥರ ಯೂನೀಕ್ ಆಗೈತಲ್ಲ ಚಿನಿ, ಡಿಫ್ರೆಂಟ್ ಆಗಿ ತುಂಬಾ ವೆರೈಟೀಸ್ ಅಜ್ಜಿಗೆಲ್ಲ ಇದೆ guys ಇಲ್ಲಿ. ಹಳೆ ಕಾಲದಲ್ಲಿ ಅಜ್ಜಿಗಳು ಹಿಂಗ್ ಹಾಕೊಂತಾರಲ್ಲ ಹಿಂಗೆ, ಅದಕ್ಕೆ ಚೀಲ ಇಲ್ಲಿ ಇದು ಎಲೆ ಚೀಲ ಎಲೆ ಚೀಲ ತರ ಇದೆ ನೋಡಿ. ಹಿಂಗ್ ಹಾಕೊಂಡು ಎಲೆ ಚೀಲ ಹಿಂಗ್ ಹಾಕೊಂಡ್ರೆ ಹಿಂಗ್ ಮಾಡ್ಬೋದು. ಅದನ್ನೇ ಅದೇ ಒಳ್ಳೆ ಸ್ಟೈಲ್ ಒಳಗಡೆ ಇರೋದು- ಮಾಡರ್ನ್ ಆಗಿದೆ ಅಷ್ಟೇ. ಒಳಗಡೆ ಇರೋದು ಎಲೆ ಚೀಲ ಇದು ತರ ಇದೆ, ಹ್ಮ್ ಮೇಲ್ಗಡೆ ಈ ಕವರ್ ಕೊಟ್ಟಂಗಿದೆ ಇದು. ಚೆನ್ನಾಗಿದೆ, ನನಗೂ ಸಖತ್ ಇಷ್ಟ ಆಯ್ತು. ಅದ್ರಲ್ಲಿ ಇನ್ನೂ ಈ ತರ ಕಲರ್ಸ್ ಎಲ್ಲ ಇದೆ ನೋಡಿ ಗೈಸ್, ಕಲರ್ಸ್ಗಳು. ಅದ್ರಲ್ಲಿ ಆ ಕಲರೇ ಚೆನ್ನಾಗಿರೋದು, ಅದು ಬಿಟ್ರೆ ಈ ಕಲರ್ಸ್ ಅಷ್ಟೊಂದು ನನಗೆ ಇಷ್ಟ ಆಗಿಲ್ಲ. ಚೆನ್ನಾಗಿದೆ ಬಟ್ ಬ್ಯಾಗ್ಸ್ ಎಲ್ಲ ಸೂಪರ್ ಆಗಿದೆ ಗೈಸ್. ಇಲ್ಲಿ ಆಮೇಲೆ ಅಲ್ಲಿ ಇಲ್ಲಿ ಬಿಟ್ಬಿಟ್ರೆ ಎತ್ಕೊಂಡು ನಾನು ಹೋಗ್ಬಿಡ್ತಾರ. ತೋರಿಸ್ತೀನಿ ನಿಮಗೆ ನೋಡಿ. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಈ ಬ್ಯಾಗು ನೋಡಿ, ಸಖತ್ ಕ್ಯೂಟ್ ಆಗಿದೆ. ನಂಗೆ ತುಂಬ ಇಷ್ಟ ಆಯಿತು. ನಂಗೆ ಇಲ್ಲಿರೋ ಎಲ್ಲ ಬ್ಯಾಗ್ಸ್ ಇಷ್ಟ ಆಯಿತು. ಈಗ ಮುದ್ದು ಹತ್ರ ಒಂದು 10-20 ಬ್ಯಾಗ್ಸ್ ತೆಗ್ಸ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಗೈಸ್. ಏನೇನು ನೋಡೋಣ ಇರಿ. ಚೆನ್ನಾಗಿದೆ ಬ್ಯಾಗ್ಸ್ ಎಲ್ಲ, ಸೂಪರ್ ಆಗಿದೆ. ನಂಗೆ ತುಂಬ ಇಷ್ಟ ಆಯಿತು. ನನಗೆ ಯಾವ್ಯಾವ ಕಲರ್ಸ್ಗಳು ಬೇಕು ಅದೆಲ್ಲನೂ ಇದರಲ್ಲಿದೆ ನೋಡಿ ಚಿನಿ. ಇದು ಗೈಸ್ ಇದು ನೋಡಿ ಹೇಗಿದೆ, ಒಂದು ಡಿಫ್ರೆಂಟಾಗಿ ಯುನೀಕಾಗಿ ಕೊಡಬೇಕು. ಎಲ್ಲ ಸೇಮ್ ಡೈಲಿ ಯೂಸ್ ಮಾಡೋ ಥರ, ಆಮೇಲೆ ಒಂಥರ ರಟ್ಟು ಥರ ಇರೋ ಅಂಥದ್ದು ನನಗೆ ಇಷ್ಟ ಆಗೋದಿಲ್ಲ. ಲೆದರ್ದು ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ, ಈ ಥರ ಇರಬೇಕು ಒಂಥರ ಸ್ಟೈಲಿಶ್ ಆಗಿ. ಈ ಥರ ನನಗೆ ತುಂಬ ಇಷ್ಟ ಆಗುತ್ತೆ. ಹೇಗಿದೆ ಚಿನಿ ಇದು? ಚೆನ್ನಾಗಿದೆ, ಚೆನ್ನಾಗಿದೆ ಅಲ್ಲ, ಕ್ವಾಲಿಟಿನೂ ಸಖತ್ತಾಗಿದೆ. ನನಗೆ ಇಷ್ಟ ಒಳ್ಳೆ ಸಾಫ್ಟ್ ಆಗಿದೆ ಇದು ನೋಡು. ಹೌದು ಸಖತ್ತಾಗಿದೆ. ಓಕೆ ಗೈಸ್, ಹಾಗೆ ಇಲ್ಲೆಲ್ಲ ಇದೆ ನೋಡಿ ಸಣ್ಣ ಸಣ್ಣದು. ಇದು ಎಷ್ಟು ಚೆನ್ನಾಗಿದೆ ಅಲ್ವಾ. ನಂಗೆ ಇದು ಬ್ಯಾಗ್ಸ್ ಎಲ್ಲ ಬೇಕು ಚಿನ್ನ, ನಂಗೆ ಎಲ್ಲ ಬ್ಯಾಗ್ಸು ಬೇಕು. ಆಯ್ತು, ಎಲ್ಲ ಈಗ ಮುದ್ದುಗೆ ಹೇಳಿದ್ದೀನಿ ಎಲ್ಲ ಬ್ಯಾಗ್ಸು ಬೇಕಂತ ಹೇಳ್ಬಿಟ್ಟು ಮುದ್ದು ತಗೋ, ತೆಗೆದು ಕೊಡ್ತಾನೆ ನನಗೆ. ಎಲ್ಲ ತಗೋ. ಏನ್ ಚಿನಿ ಈ ಬ್ಯಾಗ ಇದು ಯಾವ ತರ ಇದೆ ಅಲ್ವಾ ಇದು? ಸಿಂಪಲ್ ಇದು, ಇದನ್ನೇ ಒಂದು ಬ್ಯಾಗ್ ತರ ಮಾಡಿದಾರೆ ನೋಡು. ಅದಕ್ಕೆ ಇದಕ್ಕೆ ಸ್ಲಿಂಗ್ ಬೇರೆ ಹಾಕವರಲ್ಲ, ಇದೆಂತ ಸ್ಲಿಂಗ್? 50 ದಿರಾಮ್ ಅಂತೆ. ಇಲ್ಲೆಲ್ಲ ನೋಡ 50 ದಿರಾಮ್ಸ್. ಕರೆಕ್ಟ್ ಆಗಿಲ್ಲ, ಎಷ್ಟು 50 59 ದಿರಾಮ್ಸ್. ಒಬ್ಬೋ ದೇವ್ರೆ ಅಲ್ವಾ, ಹೆಂಗಲ್ವಾ? ಏನಿಲ್ಲ ಇದ್ರ ಒಳಗಡೆ, ಅಲ್ಲ ಏನು ಇರಲ್ಲ, ಅದಷ್ಟೇ ಸುಮ್ನೆ ಸ್ಟೈಲ್ ಆಗಿ ಹಂಗೆ ಎಷ್ಟು ಹಾಕೊಂಡು ಕಾಸ್ಟ್ಲಿ ಅಂತ ಹೋಗೋಕೆ. ಗೊತ್ತಿಲ್ಲ ಇದು. 50 ದಿರಾಮ್ಸ್ ಅದಕ್ಕೆ. ಆಲ್ಮೋಸ್ಟ್ 60. ಇಲ್ಲೆಲ್ಲ ನೋಡಿ ಬೂಟ್ಸ್ಗಳು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಎಷ್ಟೆಷ್ಟು ವೆರೈಟೀಸ್ ಇದೆ ನೋಡಿ. ಯಾವ್ಯಾವ ಕಲರ್ಸ್ ಇದೆ, ಯಾವ್ಯಾವ ಥರ ಡಿಸೈನ್ಸ್ ಇದೆ, ಎಲ್ಲ ಎಷ್ಟೊಂದು ವೆರೈಟೀಸ್ ಇದೆ, ಎಷ್ಟು ಕಲರ್ಸ್ ಇದೆ ಬೂಟ್ಸಲ್ಲಿ ಅಂತ ಅಲ್ಲಿವರೆಗೂ ಇದೆ ಗೈಸ್. ನೋಡಿ ಚೆನ್ನಾಗಿದೆಯಾ? ಗೈಸ್ ಇವಾಗ ಇನ್ನೊಂದು ನೋಡಿದ್ದೀನಿ ಬ್ಯಾಗು. ಇಲ್ಲಿ ನೋಡಿ ಯಾವ ಥರ ಇದೆ ಬ್ಯಾಗ್ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಅಲ್ಲ, ಹಾಕೊಂಡು ಹೋಗೋಕ್ಕೆ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ಲ. ಚೆನ್ನಾಗಿ ಮಾಡಿದ್ದಾರೆ ಈ ಥರ ಸೇಲ್ಸ್ಗಳಲ್ಲಿ. ಹಾಕಿ ನೋಡೋಣ ಒಂದ್ಸರಿ, ಟ್ರಯಲ್ ಮಾಡೋಣ. ನೋಡಿ ಯಾವ ಥರ ಕಾಣಿಸ್ತಾ ಇದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಏನಿದೆ? ಓ ಇದೇನು ಚಿನಿ ಈ ಥರ ಇದೆ? ಅಯ್ಯಪ್ಪ ಎಷ್ಟು ದೊಡ್ಡದಾಗಿದೆ ನೋಡಿ ಗೈಸ್. ಇದು ನಮ್ಮೂರಲ್ಲಿ ಎಣಿತಾರಲ್ವಾ, ಅಂದ್ರೆ ಊರಲ್ಲಿ ಊರ್ ಸೈಡಲ್ಲಿ ಎಣಿತಾರಲ್ಲ ಚಾಪೆ ತರ, ಆ ತರ ಐತಲ್ಲ ಇದು. ಇದಕ್ಕೆ 1000 ಮರದ್ದು. 1000ನಾ? ನೈಸ್. ನೋಡಿ ಗೈಸ್ ಎಲ್ಲ ಈ ತರ ಡಿಸೈನ್ಸ್ ಆಗಿರೋದು ಇದೆ. ಈ ಕಡೆನೂ ಇದೆ. ಇದು ನೋಡಿ ಯಾವ ತರ ಇದೆ ಅಂತ ಅನ್ಬಿಟ್ಟು. ಎಲ್ಲ ತರ ಬ್ಯಾಗ್ಗಳು ಇದೆ ಅಲ್ಲ, ಇಲ್ಲಿ ಬಂದ್ರೆ ಸಾಕು ನಿಮ್ಗೆ ಎಲ್ಲ ತರ ಬ್ಯಾಗ್ಗಳು ಸಿಗುತ್ತೆ. ನೋಡಿ ಗೈಸ್, ಯಾರಾದರೂ ಇಲ್ಲಿ ದೇರಾದಲ್ಲಿದ್ದರೆ, ಇಲ್ಲ ನೀವೇನಾದರೂ ಟ್ರಿಪ್ಪಿಗೆ ಬಂದರೆ UAEಗೆ, ಸೊ ನೀವು ಇಲ್ಲಿ ಎಲ್ ಕಬಿಯಾಲ್ ಡಿಸ್ಕೌಂಟ್ ಸೆಂಟರ್ ಅಲ್ಲಿಗೆ ಬಂದರೆ ನಿಮಗೆ ಫುಲ್ ಡಿಸ್ಕೌಂಟ್ ಆಗಿ ಸಿಗುತ್ತೆ. ಫ್ರೀಯಾಗಿ ಪ್ರಮೋಷನ್ ಮಾಡ್ತಿದ್ದೀನಿ ನೋಡಿ ಎಲ್ ಕಬಿಯಾಲ್ನ. ಅಲ್ವಾ ಚಿನಿ? ನೋಡಿ ಗೈಸ್ ಇಲ್ಲೆಲ್ಲ ಎಷ್ಟೊಂದಿದೆ, ಚೆನ್ನಾಗಿದೆ ಆ್ಯಕ್ಚುಲಿ. ನಾನಂತೂ ಎಷ್ಟು ಸರಿ ಚೆನ್ನಾಗಿದೆ 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 ಅಂತ ಹೇಳ್ತಾ ಇದ್ದೀನಿ. ನೀವು ಯಾರು ಏನು ಮಾಡ್ಕೊಂಬೇಡಿ, ಜಸ್ಟ್ ನೋಡಿ ಅಷ್ಟೇ. ಆ ಕಡೆ ಎಲ್ಲ
ಸ್ಲಿಪ್ಪರ್ಸ್ಗಳು ಅದೆಲ್ಲ ಇದೆ ಸೈಡೆಲ್ಲ. ನಾನು ಮೊದಲು ಬ್ಯಾಗ್ಗಳು ನೋಡುವ, ಬ್ಯಾಗ್ಸ್ ತಗೊಳ್ಳೋಣ ಸ್ವಲ್ಪ. ನೋಡಿ ಇಲ್ಲೂ ಇದೆ ನೋಡಿ, ಬಾಕ್ಸ್ ಥರ ಬ್ಯಾಗ್ಸ್. ಯಾವ ಥರ ಇದೆ ಇದು ನೋಡಿ ಚಿನಿ. ಏನೋ ಒಂದು ಪಾತ್ರೆ ಇದ್ದಂಗಿಲ್ಲ ಇದು. ಹೌದು. ಇದ್ರಲ್ಲಿ ಏನು ಹಾಕೊಳ್ಳೋದು, ಇದ್ರಲ್ಲಿ ಏನು ಹಾಕೊಳಕ್ಕಾಗತ್ತೆ? ಏನೋ ಒಬ್ಬೊಬ್ರಿಗೆ ಆ ಥರನೂ ಇಷ್ಟ ದೇವಸ್ಥಾನಕ್ಕೆ ಇರುತ್ತೆ. ಏನಾದ್ರು ಹೋಗುವಾಗ ಹಾಕೊಂಡು ಹೋಗಕ್ಕೆ ಇದೆಯಲ್ಲ ಆ ಥರ ಇದೆ ನೋಡು. ಏನಾದ್ರು ಕಾಯಿ ಹಣ್ಣು ಹಾಕೊಂಡು ಹೋಗಕ್ಕೆ ಹ್ಮ್ ಹಿಂಗ್ ಮೇಲೆ ಹಿಂಗ್ ತಗೊಬೋದು. ಹಿಂಗ್ ತಗೊಂಡು ಇದು ಚೀಲ ತರ ಇದೆಯಾ? ಹೌದು. ಓ ಈ ಚೀಲ. ತರ. ಓಕೆ 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 ಈ ತರ. ಹಿಂಗ್ ಓಕೆ. ಮಾಡಿ ಹಾ ಹಾ ಹಾ. ಹಿಂಗ್ ತಗೊಂಡೋಗ್ಬೋದು. ಇದು ನೋಡು ಚೆನ್ನಾಗಿದೆ. ಇವಾಗ ಚೆನ್ನಾಗಾಯ್ತು, ಅವಾಗೇನ್ ನನ್ಗೆ ಅಷ್ಟು ಗೊತ್ತಾಗ್ಲಿಲ್ಲ. ಈ ತರ ಚೆನ್ನಾಗಿದೆ. ಕವರ್ ಮಾಡ್ಕೊಂಡು ಹೋಗ್ಬೋದು. ಹೌದು. ಇಲ್ಲಿಂದ ಸೊ ನಾವು ಅಲ್ಲಿಂದ ಬಂದಿದ್ದೀವಿ ಇವಾಗ. ಇಲ್ಲಿಂದ ಅಲ್ಲಿವರೆಗೆ ಹೋಗ್ಬೇಕು. ಇಲ್ಲಿಂದ ಅಲ್ಲಿವರೆಗೂ ನೋಡಾಯ್ತು ಇವಾಗ. ಸೊ ಅಲ್ಲಿಗೆ ಹೋಗೋಣ. ಯಾವುದು ಅಂತ ಈಗ ನೋಡಿದ್ದೀವಿ. ನೋಡ್ತಾ ಇದ್ದಾರೆ ನೋಡಿ ಮ್ಯಾಕ್ಸ್. ವಾವ್, ಇದು ಚೆನ್ನಾಗಿದೆ ಅಲ್ಲ ಚಿನಿ? ನೋಡು, ವಿಡಿಯೋಗೂ ಚೆನ್ನಾಗಿ ಕಾಣಿಸ್ತದೆ ಆ್ಯಕ್ಚುಲಿ ಅಲ್ವಾ? ಹೌದು. ನೈಸ್. ನೋಡಿ ಗೈಸ್, ಇವೆರಡರಲ್ಲಿ ಯಾವ ಚೂಸ್ ಮಾಡಿ ನೀವೇ. ಇದು ಚೆನ್ನಾಗಿದೆ ಆ್ಯಕ್ಚುಲಿ, ಇದಕ್ಕೆಲ್ಲಾನು ಚೆನ್ನಾಗೇ ಕಾಣಿಸ್ತಾ ಇದೆ. ಇದು ವೆಲ್ವೆಟ್ದು, ವೆಲ್ವೆಟ್ ಬ್ಯಾಗ್ ಥರ ಇದೆ. ವೆಲ್ವೆಟೆ ಚೆನ್ನಾಗಿದೆ. ಮುದ್ದು ಇನ್ನೂ ಅದನ್ನೇ ನೋಡ್ತಾನೆ ಇದ್ದಾನೆ ಬ್ಯಾಗ್ನ. ನಾನು ಈ ಕಡೆ ಬಂದ್ಬಿಟ್ಟೆ, ಈ ಕಡೆ ಸ್ವಲ್ಪ ನೋಡೋಣ ಅಂತ ಅಂದ್ಬಿಟ್ಟು. ಅವನು ಒಂದು ಏನಾದರೂ ನೋಡೋಕೆ ಹಿಡಿದ್ಬಿಟ್ರೆ ಒಂದು 1 hour ಫುಲ್ ಎಲ್ಲ ನೋಡಬೇಕು ಏನಾಗಿರೋ ಅಂತ ಅಂದ್ಬಿಟ್ಟು ಗಂಟೆ ನೋಡ್ತಾನೆ. ಅದಕ್ಕೆ ಅವ್ನು ನೋಡ್ತಾ ಇರಲಿ ಅಂತೇಳಿ ಈ ಕಡೆ ಬಂದಿದ್ದೀನಿ. ನೋಡಿ ಇಲ್ಲೆಲ್ಲ ಫುಲ್ ಚಿಂಪಾಂಗ್ ಆಗಿದೆ ಇದೆಲ್ಲ. ಇಲ್ಲಿ ನೋಡಿ ಗೈಸ್, ಫುಲ್ ಚಿಂಪಾಂಗ್ ಆಗಿರೋ ಅಂತಹ ಪರ್ಸ್ಗಳು, ಹ್ಯಾಂಡ್ ಬ್ಯಾಗ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನೋಡಿ ಹೆಂಗಿದೆ ಅಂತ. ಎಲ್ಲ ಇಂಡಿಯಾದಲ್ಲೂ ಸಿಗುತ್ತೆ ಅನ್ಸುತ್ತೆ ಆ ಥರದ್ದು. ನೋಡಿ ಇದು ನೋಡಿ, ಎಷ್ಟು ಸ್ಟೋನ್ಸ್ ಇದೆ ಗುರು ಇದರಲ್ಲಿ. ಶೋಪ್ಪ, ಹಂಗೆ ಸಖತ್ ವೆಯ್ಟೂ ಇದೆ ಗೈಸ್. ಇದು ಎಷ್ಟು ವೆಯ್ಟ್ ಇದೆ ಗೊತ್ತಾ ಅಪ್ಪ, ಇಷ್ಟೊಂದು ಸ್ಟೋನ್ ಇದೆ ನೋಡಿ ಇದರಲ್ಲಿ. ಇದಕ್ಕೆ ಎಷ್ಟು ನೋಡ್ಬೈರಿ. ಇದಕ್ಕೆ 45 ದಿರಾಮ್ ಗೈಸ್. 45 ದಿರಾಮ್ಸ್, ನಿಯರ್ 1000 ವರೆಗೆ. ಈ ಕಡೆನೂ ಇದೆ ನೋಡಿ ಗೈಸ್. ಇದರಲ್ಲೂ ಫುಲ್ ಸ್ಟೋನು, ಈ ಕಡೆ ಎಲ್ಲ ಫುಲ್ ಸ್ಟೋನು. ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ಅಲ್ಲ. ಜರ ಈ ಪಾರ್ಟಿಗೆ ಎಲ್ಲ ಹೋಗ್ಬೇಕಂತಂದರೆ, ಏನಾದರೂ ಫಂಕ್ಷನ್ಸ್ಗಳಿಗೆ ಆ ಥರ ಎಲ್ಲ ಹೋಗ್ಬೇಕಂತಂದರೆ ಈ ಥರ ಬ್ಯಾಗ್ ಸಖತ್ತಾಗಿರುತ್ತಲ್ಲ, ಚೆನ್ನಾಗಿದೆ. ನೋಡಿ ಈ ಬ್ಯಾಗ್ ಯಾವ ಥರ ಇದೆ ಅಂತ. ಇದು 45 ದಿರಾಮ್ಸ್. ಇನ್ನೂ ಅಲ್ಲೆಲ್ಲ ಇಟ್ಟಿದ್ದಾರೆ, ಇಲ್ಲೆಲ್ಲ ಇದೆ. ಇದು ಕ್ರೇಜಿ ಆಗಿದೆ ಅಲ್ಲ. ವಾವ್, ಕ್ರೇಜಿ ಸಖತ್ತಾಗಿದೆ ಇದು. ಇದು ಎಷ್ಟೊಂದು ಸ್ಟೋನ್ ಇದೆ ನೋಡಿ. ಇದು ಸಖತ್ ವೆಯ್ಟ್ ಇದೆ ಗೈಸ್. ಇದು ಎಷ್ಟಿರ್ಬೋದು? ಇದು 49 ದಿರಾಮ್ಸ್. ಇದರಲ್ಲಿ ಕಲರ್ಸ್ ಇದೆ, ವೈಟ್ ಇದೆ ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್ ಇದೆ. ಇಲ್ಲಿ ಕಲ್ಸ್ ಅದೇ ಅವಾಗ ತೋರಿಸಿದ್ನಲ್ಲ ಆ ಥರದ್ದೆಲ್ಲ ಇದೆ. ಹಾಗೇನೆ ಗೈಸ್, ಅಲ್ಲಿಂದ ಆಯಿತಾ, ಅಲ್ಲಿದ್ದೆ ನಾನು, ಇನ್ನೂ ತುಂಬ ದೂರದಲ್ಲಿದ್ದೆ. ಅಲ್ಲಿಂದ ಇಲ್ಲಿವರೆಗೂ ಇದೆ ಗೈಸ್ ಬರೀ ಬ್ಯಾಗ್ಸು. ಈ ಸೆಕ್ಷನ್ ಫುಲ್ ಬ್ಯಾಗ್ಸು. ಎಷ್ಟು ವೆರೈಟೀಸ್ ಬೇಕು ಅಷ್ಟು ವೆರೈಟೀಸ್ ಎಲ್ಲ ಇಲ್ಲಿದೆ ಗೈಸ್. ಇಲ್ಲಿ ನೀವು ನೋಡ್ಬೋದು ಎಷ್ಟು ವೆರೈಟೀಸ್ ಇದೆ ಗೊತ್ತಾ ಬ್ಯಾಗ್ಸ್ಗಳದ್ದು. ತುಂಬ ಲಾಂಗ್ ಸೆಕ್ಷನ್ ಇಟ್ಟಿದ್ದಾರೆ ಬ್ಯಾಗ್ಸ್ಗಳಿಗೆ. ನೋಡಿ ಎಷ್ಟೊಂದು ವೆರೈಟೀಸ್ ಇದೆ ಬ್ಯಾಗ್ಗಳು. ಪಾವು, ಇದೆಲ್ಲ ನೋಡಿ ಯಾವ ಥರ ಇದೆ ಬ್ಯಾಗ್ಸು. ನೈಸ್ ಅಲ್ಲ, ಚೆನ್ನಾಗಿದೆ. ನಾನು ಇಲ್ಲಿರೋದೊಂದು 100 ಪೀಸ್ ಆದರೂ ಬ್ಯಾಗ್ ತೊಗೊಂಬಿಡೋಣಪ್ಪ ಅನ್ನಿಸ್ತಾ ಇದೆ ನನಗೆ. ಈ ಹುಡುಗಿರ್ನ ಎಲ್ಲೋ ಶಾಪಿಂಗ್ಗೆ ಕರ್ಕೊಂಡು ಹೋಗ್ಬಾರ್ದು ಅಂತ ಅಂದ್ಬಿಡ್ತಾರೆ ಹುಡುಗರು. ಯಾಕೆಂದರೆ ನೋಡಿದೆಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ಬ್ಯಾಗ್ಸು. ಏನೇ ನೋಡಲಿ, ಅದೇನಾದರೂ ಇಷ್ಟ ಆಗ್ಬಿಟ್ರೆ ಅದು ಫುಲ್ ಇಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಗೈಸ್ ನೋಡಿ, ಇಲ್ಲಿ ಫುಲ್ ಕ್ರೇಜಿ ಬ್ಯಾಗ್ ಇಟ್ಕೊಂಡಿದ್ದಾನೆ ಮುದ್ದು. ಚಿನಿ ಹೇಗಿದೆ ಮುದ್ದು, ಎಕ್ಸ್ಪ್ಲೈನ್ ಮಾಡು. ಈ ಗೊಂಬೆ ನೋಡಿ ಹೆಂಗಿದೆ ಅಂತ ಹೇಳಿ.
ಅಲ್ಲ ಇದು ಇದು ನೋಡಿಲ್ಲ, ಮೂತಿ ನೋಡಿಲಿ, ಮುಸುಡಿನ. ಈ ಗೊಂಬೆ ಹೆಸ್ರೇನು ಸಖತ್ತಾಗಿದೆ, ಒಳ್ಳೆ ಸಾಫ್ಟ್ ಆಗಿದೆ ಇದು. ಅಲ್ವಾ? ಬ್ಯಾಗ್ ಹಿಡ್ಕೊಂಡ್ರೆ ಬ್ಯಾಗ್ ಹಿಡ್ಕೊಬೇಕು ಸಕ್ಕ ಅನ್ಸ್ತದೆ, ಸಾಫ್ಟ್ ಆಗಿದೆ ಅಲ್ಲ? ಹಿಡ್ಕೊಂಡೇ ಇರ್ಬೇಕು ಅನ್ಸ್ತದೆ, ಆ ತರ ಇದೆ ಬ್ಯಾಗ್ ನೋಡಿ. ಓ ಒಳ್ಳೆ ಸಾಫ್ಟ್ ಆಗಿದೆ. ಚೆನ್ನಾಗಿದೆ ಬ್ಯಾಗ್. ಇಟ್ಕೊಂಡಿದ್ದಾನೆ, ಎಲ್ಲ ನೋಡ್ತಾ ಇದ್ದಾನೆ. ಮುದ್ದು ಗೊತ್ತಲ್ಲ, ಒಂದು 10 ಸತಿ ನೋಡ್ತಾನೆ ಗೈಸು ನನ್ನ ಬ್ಯಾಗ್ನ. ಅಲ್ಲ ಚಿನಿ? ಅಲ್ಲ ನೋಡೋದಕ್ಕೆ ಇಷ್ಟೇ ಇದೆ. ಇದು ಎಷ್ಟು ಗೊತ್ತಾ? 2,500 ಇದು. ಹೌದಾ? ಹ್ಮ್. ಓ 99 ದಿರಾಮ್ಸ್. ನೋ ವೇ, ಚಾನ್ಸೇ ಅಲ್ಲ. 2,500ನಾ? ಹೌದು. ಓಕೆ ಶಿನಿ, ಇದು ಚೆನ್ನಾಗಿದೆ. ಈ ಥರ ಚೆನ್ನಾಗಿಲ್ವಾ ಈ ಥರದ್ದು? ಚೆನ್ನಾಗಿದೆ, ಹ್ಮ್ ಎಲ್ಲಾನು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ ಅಂತಾನೆ ಹೇಳಕ್ಕಾಗಲ್ಲ. ಒಂದೊಂದಕ್ಕೆ ಕಂಪೇರ್ ಮಾಡಕ್ಕಾಗಲ್ಲ, ಒಂದನ್ನ ಇನ್ನೊಂದು ಕಂಪೇರ್ ಮಾಡಕ್ಕೆ ಆಗಲ್ಲ. ಅದಾನೆ, ಒಂದೊಂದು ಅದ್ರ ಅದಕ್ಕೆ ನಾನು ಹೇಳಿದ್ದು ಸ್ಟೈಲ್ ಅಲ್ಲಿ ಐತೆ. ಇಲ್ಲಿಗೆ ಹೋಗೋಣ ಅಂತ ಹೇಳಿ ಕರ್ಕೊಂಬಂದಿದ್ದೀನಿ ಮುದ್ದನ. ಗೊತ್ತಾ ಗೈಸ್, ನಾನು ಟಯರ್ಡ್ ಆಯಿತು ಗೈಸ್ ನನಗೆ ಫುಲ್. ಅವಾಗಿಂದನೂ ಆ ಕಡೆ ಈ ಕಡೆ ಎಲ್ಲ ಓಡಾಡಿ ಸುತ್ತಿ ಮತ್ತೆ 2 ಬ್ಯಾಗ್ ತಗೊಂಡು ಬಂದಿದ್ದೀನಿ. ಇಲ್ಲಿದೆ ನೋಡಿ, ಚೂಸ್ ಮಾಡಿದ್ದೀನಿ, ನೋಡೋಣ ನನ್ನ ಹಸ್ಬೆಂಡ್ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ರು. ನನಗೆ ಫುಲ್ ಹೆಡ್ಡೇಕ್ ಆಗ್ತಾ ಇದೆ. ನನಗೆ ಇದೇನೋ ಗೊತ್ತಿಲ್ಲ, ಎಲ್ಲಾದರೂ ಶಾಪಿಂಗ್ ಹೋದರೆ ಸಾಕು ಫುಲ್ ತಲೆನೋವು ಬಂದ್ಬಿಡುತ್ತೆ. ನನ್ನ ಹಸ್ಬೆಂಡ್ಗಂತೂ ಇನ್ನೂ ಹೆಚ್ಚು, ಇನ್ನೂ ಜಾಸ್ತಿ ತಲೆನೋವು ಬಂದ್ಬಿಡುತ್ತೆ. ಅವಾಗ ಈಗ ನೀರು ತೊಗೊಂಬರ್ತೀನಿ, ನೀರಿಲ್ಲ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ನೀರು ಬಾಟ್ಲು ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ಇವಾಗ ಅಷ್ಟರಲ್ಲಿ ನಾನು ಇನ್ನೊಂದು 2-3 ಬ್ಯಾಗ್ ಸೆಲೆಕ್ಟ್ ಮಾಡಬೇಕು. ನೋಡ್ತಾನೆ ಇದ್ದೀನಿ ಅವಾಗಿಂದ. ನನಗೆ ಇದೇನೋ ಅಂತಾರಲ್ವ, ಜಾಸ್ತಿ ನೋಡಿಬಿಟ್ರೆ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಸೆಲೆಕ್ಟ್ ಮಾಡೋದ್ರಲ್ಲೇ ತಲೆನೋವು ಬಂದ್ಬಿಡುತ್ತಲ್ಲ, ಆ ಥರ ಆಗ್ಬಿಡುತ್ತೆ ಗೈಸ್. ನೋಡಿ ಇವಾಗ ಕೋಕ್ ತಂದಿದ್ದಾನೆ, ಏನು ಚಿನಿ, 0 ಶುಗರ್, 0 ಶುಗರ್ದು ಕುಡಿತಾ ಇದ್ದೀವಿ ಇವಾಗ. ಫುಲ್ ಟಯರ್ಡ್ ಆಯಿತು, ನೀರು ಕುಡಿದ್ಬಿಟ್ಟು ಇವಾಗ ಇದನ್ನ ಕುಡಿತಾ ಇದ್ದೀವಿ ನಾನು. ಮುದ್ದು ನೋಡಿ ಇಲ್ಲಿ ಕುತ್ಕೊಂಡಿದ್ದಾನೆ, ನೀರು ಕುಡಿತಾ ಇದ್ದಾನೆ. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾರೆ ಅವ್ರು ನನಗಿಂತನೂ. ಬನ್ನಿ ಕುಡಿಯೋಣ ಗೈಸ್. ಈ ಬ್ಯಾಗ್ಸ್ ಎಲ್ಲ ನೋಡಿ, ಎಲ್ಲ ಬ್ರ್ಯಾಂಡೆಡ್ ಬ್ಯಾಗ್ಸ್ ಯಾವ ಥರ ಇದೆ, ಚೆನ್ನಾಗಿದೆ ಅಲ್ಲ ಇದು, ಡಿಸೆಂಟಾಗಿ ಎಲ್ಲ ಕಾಸ್ಟ್ಲಿ ಬ್ಯಾಗ್ಸ್ ಇದೆಲ್ಲ. ಅಲ್ಲಿವರೆಗೂ ಇದೆ ನೋಡಿ, ಸೇಮ್ ಬ್ರ್ಯಾಂಡ್. ಒಂದು ನನಗೊಂದು ಬೆಲ್ಟ್ ಬೇಕಿತ್ತು, ಸೊ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಮೇಲೆ ಬಂದಿದ್ದೀನಿ. ಲಾಸ್ಟ್ ಟೈಮ್ ಇಲ್ಲೇ ಎಲ್ಲೋ ಇತ್ತು, ಬಟ್ ಇವಾಗೆಲ್ಲೋ ಸಿಗ್ತಾನೆ ಇಲ್ಲ. ಓ ಇಲ್ಲಿದೆ, ಸಿಕ್ತು. ಈ ಥರ ಇದೆ, ಬಟ್ ನನಗೆ ಈ ಥರ ಬೇಕಿತ್ತು. ಒಂದು ಪೀಸೆಲ್ಲ ಹಾಕ್ಕೊಂಡ್ರೆ ಈ ಥರ ಬೆಲ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ದೆ. ಬಟ್ ಲಾಸ್ಟ್ ಟೈಮ್ ತುಂಬ ಕಲೆಕ್ಷನ್ ಇತ್ತು, ನಿಮ್ಮ ಕಲೆಕ್ಷನ್ಸೇ ಇಲ್ಲ ಅಷ್ಟು. ಮತ್ತು ನೋಡಿ ಇಲ್ಲಿ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾನೆ. ಇಷ್ಟು ತೊಗೊಂಡಿದ್ದೀವಿ ಬ್ಯಾಗ್, ಒಂದು 4-5 ಇಲ್ಲ 5-6 ತೊಗೊಂಡಿದ್ದೇವೆ ಬ್ಯಾಗು. ಮನೆಗೆ ಹೋಗ್ಬಿಟ್ಟು ಯಾವ್ದು ತೊಗೊಂಡಿದ್ದೀವಿ ಅಂತ ಹೇಳ್ತೀನಿ ಗೈಸ್. ಕ್ಯಾಪ್ಸಲ್ಲಿ ನೋಡಿ ಎಷ್ಟು ವೆರೈಟಿ ಕ್ಯಾಪ್ಸ್ಗಳಿದೆ ಅಂತ ಅಂದ್ಬಿಟ್ಟು, ಯಾವ್ಯಾವ ಥರ ಎಲ್ಲ ಇದೆ ಅಂತ ಅಂದ್ಬಿಟ್ಟು ಎಷ್ಟು ವೆರೈಟೀಸ್ ಇದೆ ನೋಡಿ ಗೈಸ್. ಕ್ಯಾಪ್ಸು ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ, ಎಲ್ಲ ಇದೆಲ್ಲ ನೋಡಿ ಹೇಗಿದೆ ಅಂತ. ಫುಲ್ ಇಲ್ಲೂ ಇದೆ ನೋಡಿ, ಇಲ್ಲೆಲ್ಲ ಬೀಚ್ಗೆಲ್ಲ ಹೋದ್ರೆ ಹೋಗೋಕ್ಕೆ ಕ್ಯಾಪ್ಸ್ಗಳು ಈ ಥರ ಇದೆ ನೋಡಿ, ಎಷ್ಟಿದೆ ಅಂತ ಅಂದ್ಬಿಟ್ಟು. ನೋಡಿ ಗೈಸ್, ಎಷ್ಟೊಂದಿದೆ, ಸಿಕ್ಕಾಬಟ್ಟೆ ಕ್ಯಾಪ್ಸ್ಗಳಿದೆ ಇಲ್ಲಂತೂ. ಇಲ್ಲಿ ಬಿಸಿಲಿಗೆಲ್ಲ ಇಲ್ಲಿ ಅದಲ್ಲದೆ ಬೀಚ್ ಎಲ್ಲ ಜಾಸ್ತಿ ಇದೆ ಅಲ್ವಾ, ಸೊ ಸಿಕ್ಕಾಬಟ್ಟೆ ಇದೆ. ಎಷ್ಟು ವೆರೈಟೀಸ್ ಇದೆ ನೋಡಿ ಕ್ಯಾಪ್ಸ್ಗಳು, ಇಲ್ಲಿವರೆಗೂ ಇದೆ. ಮತ್ತು ಇಲ್ಲೆಲ್ಲ ಇದೆ ನೋಡಿ. ಏನು ಮಾಡ್ತಿದ್ದೆ ಇನ್ನೂ ನೋಡಿ ಗೈಸ್, ಇದು ಹಾಕಿದ್ದೀನಿ ಹೇಗಿದೆ ಅಂತ ಅಂದ್ಬಿಟ್ಟು ನೋಡಿ, ಚೆನ್ನಾಗಿ ಕಾಣಿಸ್ತಿದ್ಯಾ? ಇನ್ನೂ ತುಂಬ ವೆರೈಟೀಸ್ ಇದೆ, ಸುಮ್ಮನೆ ಇದನ್ನು ಹಾಕಿ ನೋಡಿದೆ. ಇಲ್ಲಿಂದ ಎಲ್ಲ ಇದೆಲ್ಲ ತೊಗೊಂಬರೋದೇ ಒಂದು ಬೇಜಾರು, ಯಾರು ಹೊತ್ಕೊಂಬರ್ತಾರೆ ಅಂತ ಅಂದ್ಬಿಟ್ಟು. ನಿಮಗೊಂದು ಇವಾಗ ಸೂಪರಾಗಿರೋ ಡ್ರೆಸ್ ತೋರಿಸ್ತೀನಿ, ನಿಜವಾಗ್ಲೂ ಅದು ನೋಡಿದ್ರೆ ನೀವೇ ಶಾಕ್ ಆಗ್ತೀರ. ಬನ್ನಿ ಯಾವ ಥರ ಡ್ರೆಸ್ ಅಂತ. ಇಲ್ಲಿ ನೋಡಿ ಯಾವ ಥರ ಇದೆ ಇದು ಅಂತ. ಇದೇನು ಡ್ರೆಸ್ ಅಂತ ನಿಮಗೆ ಗೊತ್ತಿಲ್ಲ. ಇಲ್ಲಿ ಡ್ರೆಸ್ ಇದು ಎಷ್ಟು ವೆಯ್ಟ್ ಇದೆ ಗೊತ್ತಾ, ಎಷ್ಟು ಲಾಂಗ್ ಇದೆ ನೋಡಿ ಗೈಸ್. ಇದನ್ನ ಯಾರು ಹಾಕ್ಕೊಂತಾರೋ ನನಗಂತೂ ಗೊತ್ತಿಲ್ಲ. ಇಷ್ಟು ದೊಡ್ಡದು, ಇಷ್ಟುದ್ದೇ ಯಾರು ಇರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇಷ್ಟುದ್ದೇ ಯಾರಾದರೂ ಇರ್ತಾರೆ ಜನಗಳು ನೋಡಿ. ಫುಲ್ ಸ್ಟೋನ್ ವರ್ಕು, ಇಷ್ಟು ದೊಡ್ಡಕ್ಕಿದೆ. ನಿಮ್ಗೇನು ಅನ್ನಿಸ್ತು ಆ ಡ್ರೆಸ್ ನೋಡ್ಬಿಟ್ಟು ಕಮೆಂಟ್ ಮಾಡಿ.
ಮುದ್ದು ಅಂತೂ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ಎಷ್ಟು ಬಂತು ಬಾ ಹೋಗ್ತಾ ಇದ್ದಾನೆ ಬೇಗ ಬೇಗ. ಆಲ್ರೆಡಿ 12 ಗಂಟೆ ಆಯಿತು, ಮಿಡ್ ನೈಟ್. ನೋಡಿ ಇಷ್ಟು ತೊಗೊಂಡಿದ್ದೀವಿ ಇವಾಗ. ಮನೇಲಿ ಹೋಗ್ಬಿಟ್ಟೆ ಯಾವುದೇ ಅಂತ ನಿಮಗೆ ಅದೇ ಒಂದು ವ್ಲಾಗ್ ಮಾಡಿ ಆಗ್ತೇನೆ. ಫಸ್ಟ್ ಮಾಡೋದು ಜಿ ಫುಲ್ ಟಯರ್ಡ್. ಮುದ್ದು ಕಣ್ಣು ನೋಡಿ ಹೆಂಗಾಗಿದೆ ಅಂತ. ಅವ್ನು ಇಷ್ಟೊಂದು ನಿದ್ರೆ ಎಲ್ಲ ತಡೆಯೋದೇ ಇಲ್ಲ ಆ್ಯಕ್ಚುಲಿ. ಬನ್ನಿ ಹೊರಗಡೆ ಹೋಗುವ, ಬಿಲ್ ಹಾಕ್ಸುವ, ಮನೆಗೆ ಹೋಗುವ. ಫೈನಲಿ ಗೈಸ್ ಬಿಲ್ ಹಾಕ್ಸ್ತಾ ಇದ್ದಾನೆ ಮುದ್ದು. ಗೈಸ್ ನೋಡಿ ಮುದ್ದು ಇಷ್ಟು ತಗೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಸೊ ಇವಾಗ ಹೋಗ್ತಾ ಇದೀವಿ ಇಬ್ರು. ಇವಾಗ ಹೋಗ್ತಾ ಇದೀವಿ ಮನೆಗೆ. ಮುದ್ದು ಇಲ್ಲಿದ್ದಾನೆ. ಚಿನಿ ಕೈಯಲ್ಲಿ ಪಾಪ 2 ಕೈಯಲ್ಲೂ ಲಗೇಜ್ ಇದೆ. ಸೊ ಬಾಯ್, ಗುಡ್ ನೈಟ್. ಮನೆಗೆ ಹೋಗ್ಬಿಟ್ಟು ಸಿಗ್ತೀವಿ. ಬಾಯ್, ಲವ್ ಯು. ಇನ್ನು ಯಾರಾದರೂ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.